ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ವೆಡ್ನೆಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ನನ್ನ ಮಗಳು ಕೂಡ ಫ್ರೆಶ್ ಅಪ್ ಮಾಡಿ ಆ್ಯಂಡ್ ಅವಳಿಗೆ ಇವತ್ತು ನಾನು ಜುಟ್ಟು ಹಾಕಿದ್ದೀನಿ. ಹೇರ್ಸ್ ಎಲ್ಲ ಮುಂದೆ ಬಂದು ಸೆಕೆಗೂ ಹೊತ್ಕೊ ಅವಳಿಗೆ ಗುಳ್ಳೆಗಳ ಥರ ಆಗ್ತಾಯಿತ್ತು. ಅದಕ್ಕೆ ಜುಟ್ಟು ಹಾಕ್ಬಿಟ್ಟಿದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಏನೂ ಇರಲಿಲ್ಲ ಅಂತ ಹೇಳಿ ಸೊಪ್ಪಿತ್ತು, ಸೊಪ್ಪಿನ ಬಸ್ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪೆಲ್ಲನೂ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಇನ್ನು ಈ ಕಡೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಅದೆಲ್ಲನೂ ಬಿಡಿಸ್ಕೊಬೇಡೋಣ ಅಂತ ಹೇಳಿ ಬಿಡಿಸ್ಕೊತಾ ಇದ್ದೆ. ಎಲ್ಲದನ್ನು ಕಟ್ ಮಾಡಿಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಬೇಡೋಣ ಅಂತ ಹೇಳಿ ಎಲ್ಲದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸೊಪ್ಪೆಂದಾದಮೇಲೆ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಖಾರ ಎಲ್ಲನೂ ರುಬ್ಕೊಂಡಾದಮೇಲೆ ಇನ್ನು ಒಗ್ಗರಣೆ ಹಾಕ್ಕೊಂಡು ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಎಲ್ಲನೂ ನೀರು, ಉಪ್ಪು ಎಲ್ಲ ಹಾಕಿ ಸೆಟ್ ಮಾಡಿ ಬೇಯೋದಕ್ಕೆ ಬಿಟ್ಟು ಇನ್ನೊಂದು ಸೈಡಲ್ಲಿ ಮಿಕ್ಕಿದ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಒಗ್ಗರಣೆ ಮಾಡಿಕೊಂಡು ಅದನ್ನು ಸಹ ಪಲ್ಯನ ಮಾಡಿಕೊಂಡೆ ನಾನು. ಅದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು. ಇನ್ನು ನನ್ನ ಮಗಳದೇ ಸ್ವಲ್ಪ ಬಟ್ಟೆಗಳಿದ್ವು, ಚಡ್ಡಿ ಅವನ್ನೆಲ್ಲ ಮಾಡಿಸಿಡೋಣ ಅಂತ ಹೇಳಿ ಮಾಡಿಸಿಟ್ಕೊಂಡಿದ್ದೆ. ಅವಳು ಮಲ್ಕೊಂಡಿದ್ಲು, ಅದಕ್ಕೆ ನಿಧಾನವಾಗಿ ಸೌಂಡ್ ಆಗದೆ ಇರೋ ರೀತಿಯಲ್ಲಿ ಮಾಡಿಸಿಟ್ಕೊತಾ ಇದ್ದೆ. ಇನ್ನು ಅವಳು ಎದ್ದಾದಮೇಲೆ ಅವಳಿಗೆ ಬಾಳೆಹಣ್ಣು ತಿನ್ಸೋಣ ಅಂತ ತಿಂತಾಯಿದ್ದೆ. ಜುಟ್ಟು ಹಾಕಿದರೆ ಆ ಜುಟ್ಟನ್ನೇ ಇಟ್ಕೊಂಡು ಹೇಳ್ಕೊಬಿಟ್ಲು, ಅದು ಬಿದ್ದೆ ಹೋಗ್ಬಿಡ್ತು. ಸೊ ಮತ್ತೆ ಹಾಕಿದ್ರೆ ಮತ್ತೆ ಹಂಗೆ ಮಾಡ್ಕೊತಾಳಲ್ಲ ಅಂತ ಹೇಳಿ ನಾನು ತಲೆ ಬಾಚ್ಕೋತಾ ಇದ್ದೆ. ಇನ್ನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಆ್ಯಂಡ್ ನನ್ನ ಮಗಳು ಆಟ ಆಡ್ತಾಯಿದ್ಲು. ಕೈಗೆ ಎಲ್ಲ ಅರ್ಧ ನನ್ನ ಕೈಗೆ ಪೇಪರ್ ಕೊಡೋದು, ಅದನ್ನು ನಾನು ಬಿಸಾಕಿದ್ರೆ ಮತ್ತೆ ಅವಳು ಒಳಗೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಹಂಗೆ ಇಟ್ಕೊಂಡಿದ್ದೆ. ಅವಳು ಕರೆದ್ಬಿಟ್ಟು ಅಡುಗೆ ಮನೆಗೆ ನಂಗೆ ಸೌತೆಕಾಯಿ ಕೊಡು ಅಂತ ಕೇಳಿದ್ಲು. ಸೊ ಹಂಗಾಗಿ ಸೌತೆಕಾಯಿ ಮೇಲ್ಗಡೆ ಎಲ್ಲ ತುಂಬ ಗ್ರೀನ್ ಇರೋದ್ರಿಂದ ಕಹಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನೀಟಾಗಿ ಅದನ್ನು ಎರೆದು ತೊಳೆದ್ಬಿಟ್ಟು ಕಟ್ ಮಾಡಿ ಕೊಟ್ಟೆ ನಾನು ಅವಳಿಗೆ. ತಿಂತಾಯಿದ್ಲು ಪಾಪ. ಇನ್ನು ಸಂಜೆ ಅವಳಿಗೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಅವಳಿಗೆ ಕಾಸಾದಮೇಲೆ ನಾನು ಕೂಡ ಕಾಫಿ ಮಾಡಿಕೊಂಡು ಕುಡಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.